ನಮಸ್ತೆ ಫ್ರೆಂಡ್ಸ್, ಈ ದಿನ ನಾನು ಉದ್ದಿನ ಬೇಳೆಯ ಚಕ್ಲಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಮನೆಯಲ್ಲಿ ಅಕ್ಕಿ ಇಟ್ಟಿದ್ರೆ ಈ ರೀತಿ ಚಕ್ಲಿನ ಮಾಡ್ಕೊಳ್ಬೋದು. ಭಾಳ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು, ಹಾಗೆ ಸುಲಭ ಅಂತಲೇ ಹೇಳ್ಬೋದು. ಸಾಯಂಕಾಲ ಟೈಮ್ನಲ್ಲಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿನೂ ಆಗುತ್ತೆ, ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಈ ರೀತಿ ಆಗುತ್ತೆ. ಹಾಗೆ ಮಾಡೋದಕ್ಕೆ ಕೂಡ ಸಾಮಾನೇನು ಅಷ್ಟೇನು ಭಾಳ ಬೇಕಾಗಲ್ಲ. ಉದ್ದಿನಬೇಳೆ ಮತ್ತು ಅಕ್ಕಿ ಇಟ್ಟಿದ್ರೆ ಮಾಡ್ಕೊಳ್ಬೋದು. ನೆಕ್ಸ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇದುವರೆಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಈಗ ಚಕ್ಲಿ ಮಾಡೋದಕ್ಕೆ 1 ಕಪ್ಪು ಉದ್ದಿನಬೇಳೆ ತೊಗೊಂಡಿದ್ದೀನಿ ನಾನು. ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಇದು ಹುರ್ಕೊಳ್ಳೋಣ. ಪೂರ್ತಿ ಕಲರ್ ಕೆಂಪಗಾಗೋವರೆಗೆ ಏನು ಹುರಿಯೋದು ಬೇಕಿಲ್ಲ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕಾಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗುತ್ತೆ. ಈಗ ಸಾಕು, ಇಷ್ಟು ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಈಗ ನೀವು ನೋಡ್ಬೋದು. ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಈಗ ತೊಳ್ಕೊಳ್ಳೋಣ. ಇದನ್ನು 1-2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಳ್ಳೋಣ. ಯಾಕಂದರೆ ಮೊದಲಿಗೆ ತೊಳೆಯೋದಕ್ಕಾಗಲ್ಲ, ಹಾಗಾಗಿ ಈಗ ನಾನು ತೊಳಿತಾ ಇದ್ದೀನಿ. ಈಗ ತೊಳೆದ ನಂತರ ಒಂದು ಕುಕ್ಕರ್ನಲ್ಲಿ ಈಗ ಹಾಕ್ಕೊಳ್ತಾ ಇದ್ದೀನಿ. ಈ ಒಂದು ಉದ್ದಿನಬೇಳೆಗೆ 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಲ್ಲ, 3 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. 3 ಕಪ್ ನೀರು ಹಾಕ್ಕೊಂಡು ಈಗ ಒಂದು 3 ಅಥವಾ 4 ವಿಜಿಲ್ ಹಾಕ್ಕೊಳ್ಬೇಕಾಗುತ್ತೆ. ಈಗ ಆಗಿದೆ, ಈಗ ಚೆನ್ನಾಗಿ ಈಗ ಬೆಂದಿದೆ. ಈಗ ನೀವು ನೋಡ್ಬೋದು, ಬೆಂದಿದೆ. ಈಗ ಇದನ್ನು ನುಣ್ಣಗೆ ರುಬ್ಬಿಕೊಳ್ಬೇಕಾಗುತ್ತೆ. ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಗಟ್ಟಿಯಾಗಿದೆ, ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ನುಣ್ಣಗೆ ನಾವು ರುಬ್ಬಿಕೊಳ್ಬೇಕಾಗುತ್ತೆ. ಈಗ ಒಂದು ಪಾತ್ರೆಯಲ್ಲಿ ಹಾಕಿಟ್ಕೊಳ್ಳೋಣ. ನೆಕ್ಸ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, 3 ಕಪ್ಪು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ನಾನು. 1 ಕಪ್ ಉದ್ದಿನಬೇಳೆಗೆ 3 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡು ಇದು ಕೂಡ ಅಷ್ಟೇ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ಜಾಸ್ತಿ ಏನು ಬೇಡ. ಇದು ನಾವು ಕೈಲಿಂದ ಹಿಂಗೆ ಮುಟ್ಟಿದಾಗ ಚೆನ್ನಾಗಿದು ಬಿಸಿ ಆಗಬೇಕಾಗುತ್ತೆ, ಅಲ್ಲಿವರೆಗೆ ಹುರ್ಕೊಳ್ಬೇಕಾಗುತ್ತೆ. ಬಿಸಿ ಆಗಿದೆ, ಇಷ್ಟು ಸಾಕೀಗ. ಇದು ಪೂರ್ತಿ ತಣ್ಣಗಾದ ನಂತರ ಈಗ ಇದಕ್ಕೆಲ್ಲ ಏನೇನು ಬೇಕೋ ಹಾಕ್ಕೊಳ್ಳೋಣ. ಈಗ ಎಳ್ಳು ಹಾಕ್ತಾಯಿದ್ದೀನಿ, ಬಿಳಿ ಎಳ್ಳು 1 ಟೀ ಸ್ಪೂನು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಹಾಗೆ ಅಜ್ವಾನ ಹಾಕ್ತಾಯಿದ್ದೀನಿ 1 ಟೀ ಸ್ಪೂನು. ಇದಕ್ಕೆ ನಾನು ಖಾರ ಹಾಕೋದಿಲ್ಲ, ಹಾಗಾಗಿ ಅಜ್ವಾನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, 1 ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಜ್ವಾನ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇದು ಕೂಡ ಅಷ್ಟೇ, ನಾನು 1 ಟೀ ಸ್ಪೂನ್ ಬೇಕಾಗುತ್ತೆ, 1 ಟೀ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ 2 ಟೀ ಸ್ಪೂನಷ್ಟು ಬೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ಅಥವಾ ನೀವು ಎಣ್ಣೆ ಕೂಡ ಹಾಕ್ಬೋದು. 2-3 ಟೀ ಸ್ಪೂನ್ ತೊಗೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ. ಈಗ ಇದು ಮಿಕ್ಸ್ ಮಾಡ್ಕೊಳ್ಳೋಣ. ಆದಷ್ಟು ನಾವು ಬೆಣ್ಣೆ ಹಾಕಿದ ನಂತರ ಕೈಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಇದು ಬೆಣ್ಣೆನ. ಈಗ ನಾನು ಕೈಲಿಂದ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರೆಡಿ ಆಗಿದೆ, ಈ ರೀತಿ ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಏನು ಉದ್ದಿನಬೇಳೆ ಹಿಟ್ಟು ರುಬ್ಬಿಟ್ಕೊಂಡಿದ್ದೀನಲ್ಲ, ಈಗ ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರೇನು ಮಿಕ್ಸ್ ಮಾಡೋದು ಬೇಕಿಲ್ಲ, ಹಾಗೆ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಫ್ರೆಂಡ್ಸ್, ನಾನು 1 ಕಪ್ ಉದ್ದಿನಬೇಳೆ ತೊಗೊಂಡಿದ್ದೀನಲ್ಲ, 3 ಕಪ್ಪು ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಉದ್ದಿನಬೇಳೆ ಬೇಯಿಸೋದಕ್ಕೆ 3 ಕಪ್ಪು ನೀರು ಇಟ್ಕೊಂಡು ಬೇಯಿಸ್ಕೊಂಡಿದ್ದೀನಿ ನಾನು. ಈಗ ಇದು ರೆಡಿ ಆಗಿದೆ. ಈಗ ಚಕ್ಲಿ ಪಾವು ಇರುತ್ತಲ್ಲ, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ. ಈಗ ಮಾಡೋಣ ಚಕ್ಲಿ ಪಾವ್ನಲ್ಲಿ ಇಟ್ಕೊಂಡು. ಈಗ ಚಕ್ಲಿನ ನಮ್ಗೆ ಯಾವ ಒಂದು ಸೈಜ್ನಲ್ಲಿ ಬೇಕು, ಚಿಕ್ಕ ಸೈಜ್ನಲ್ಲೋ ದೊಡ್ಡ ಸೈಜ್ನಲ್ಲಿ ಮಾಡ್ಕೊಳ್ಬೋದು. ಈ ಒಂದು ಪ್ಲೇಟ್ನಲ್ಲಿ ಈ ರೀತಿ ನಾನು ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಾವು ಇದೇ ರೀತಿ ಒಂದು 10-12 ಮಾಡ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರಿಬೋದು. ಈಗ ನೀವು ನೋಡಿದ್ರಲ್ಲ ಫ್ರೆಂಡ್ಸ್, ಇದರಲ್ಲಿ ನಾನು ಖಾರದ ಪುಡಿ ಹಾಕಿಲ್ಲ, ಹಾಗೆ ಅಜ್ವಾನ ಹಾಕಿ ಮಾಡಿರೋಂಥ ಒಂದು ಓಂಕಾಳು ಹಾಕಿ ಮಾಡಿರುವಂಥ ಚಕ್ಲಿ. ಇದು ತುಂಬಾ ಚೆನ್ನಾಗಾಗುತ್ತೆ. ಈ ರೀತಿ ನಾವು ಮಾಡ್ಕೊಳ್ಬೇಕಾಗುತ್ತೆ. ಈಗ ಎಣ್ಣೆ ಬಿಸಿ ಆಗಿದೆ, ಎಣ್ಣೆಯಲ್ಲಿ ಕರಿಯೋಣ. ಹಾಗೆ ಹೈ ಫ್ಲೇಮ್ನಲ್ಲಿ ನಾವು ಇಟ್ಟು ಎಣ್ಣೆಯಲ್ಲಿ ಕರಿಬಾರ್ದು, ಆದಷ್ಟು ಮಧ್ಯಮ ಫ್ಲೇಮ್ ಅಂತೀವಲ್ಲ, ಮಧ್ಯಮ ಉರಿಯಲ್ಲಿ ಒಂದು ಇಟ್ಕೊಂಡು ಕರಿಬೇಕಾಗುತ್ತೆ ಇದು ಎಣ್ಣೆಯಲ್ಲಿ. ಹಾಗೆ ಕ್ರಿಸ್ಪಿಯಾಗಿನೂ ಆಗುತ್ತೆ, ಗರಿ ಕೂಡ ಆಗುತ್ತೆ. ಕಲರ್ ಕೂಡ ಈಗ ನೀವು ನೋಡ್ಬೋದು, ಕಲರ್ ಕೂಡ ತುಂಬ ಚೆನ್ನಾಗಾಗಿದ್ದಾರೆ. ಇದೇ ರೀತಿ ಉಳಿದಿರೋಂಥ ಚಕ್ಲಿನ ಮಾಡಿ ಎಣ್ಣೆ ಕರೆದು ಪೂರ್ತಿ ತಣ್ಣಗಾದ ನಂತರ ಒಂದು ಡಬ್ಬದಲ್ಲಿ ಎತ್ತಿಟ್ಕೊಂಡ್ರೆ ನಾವು 15 ದಿನವರೆಗೆ ಇದು ಬಳಕೆ ಮಾಡ್ಕೊಳ್ಳೋದು. ತುಂಬ ಚೆನ್ನಾಗಿರುತ್ತೆ, ಈ ರೀತಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕ್ರಿಸ್ಪಿಯಾಗಿರೋವಂಥ ಉದ್ದಿನಬೇಳೆ ಮತ್ತು ಅಕ್ಕಿ ಹಿಟ್ಟು ಸೇರಿಸಿ ಮಾಡಿರುವಂಥ ಚಕ್ಲಿ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ಹಾಗೆ ನನ್ನ ಅಡಿಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.